ಇಷ್ಟು ಹಗುರವಾಗಿ ಮಾತನಾಡಬೇಡ ಮೇಘನಾದ. ನಾನು ದೇವರಾಜನಾದ ಇಂದ್ರನನ್ನೇ ಸೆಳೆದು ತಂದು ಭೂಮಿಯಲ್ಲಿ ಬಂಧಿಸಿಟ್ಟಿದ್ದೆ. ಆಗ ಸಮಸ್ತ ದೇವತೆಗಳು ನನ್ನ ಪರಾಕ್ರಮಕ್ಕೆ ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದರು. ಅದು ನಿಮಗೆ ಗೊತ್ತಿಲ್ಲವೇ? ಭಲೆ ಭಲೆ ನನ್ನ ಬಲ ಪ್ರದರ್ಶನ ಮಾಡಿ ನಾನು ಆ ಐರಾವತದ 2 ದಂತಗಳನ್ನು ಕಿತ್ತು ಭೂಮಿಗೆ ಎಸೆದೆ. ಆಗ ಆನೆ ನೋವಿನಿಂದ ಗಟ್ಟಿಯಾಗಿ ಕಿರುಚಿಕೊಳ್ಳುತ್ತಿತ್ತು. ದೇವತೆಗಳ ದರ್ಪವನ್ನೇ ದಮನ ಮಾಡಬಲ್ಲ ನಾನು ಆ ಸಾಮಾನ್ಯ ರಾಜಕುಮಾರರಿಗೆ ಹೆದರುವೆನೆ, ಅಥವಾ ಆ ನರಕುಡಿಗಳು ನನ್ನನ್ನು ಜಯಿಸಬಲ್ಲರೆ? ನೀವೇ ಹೇಳಿ ಚಿಕ್ಕಪ್ಪ. ಮಗು ಮೇಘನಾದ, ಇನ್ನೂ ಬಾಲಕನಾದ ನಿನ್ನದು ವಿವೇಕವಿಲ್ಲದ ಆವೇಶ. ಸಾರ ವಿವೇಚನೆ ಮಾಡುವಷ್ಟು ಇನ್ನೂ ನಿನ್ನ ಬುದ್ಧಿ ಪಕ್ವವಾಗಿಲ್ಲ. ಈ ರೀತಿ ಆಲೋಚಿಸುವುದರಿಂದ ಆತ್ಮನಾಶವೇ ಹೊರತು ಶ್ರೇಯಸ್ಸಲ್ಲ. ಇಲ್ಲ ಚಿಕ್ಕಪ್ಪ, ನಾನು ಸುಮ್ಮನೆ ಮಾತನಾಡುತ್ತಿಲ್ಲ. ನನ್ನ ಸಾಮರ್ಥ್ಯ ಏನೆಂದು ಎಲ್ಲರಿಗೂ ಗೊತ್ತಿರುವುದನ್ನೇ ಹೇಳುತ್ತಿದ್ದೇನೆ. ಮೇಘನಾದ, ನೀನು ವೀರನಲ್ಲವೆಂದು ನಾನು ಹೇಳಲಿಲ್ಲ. ಆದರೆ ಶೌರ್ಯವೊಂದೇ ಪರಮಾರ್ಥವಲ್ಲ. ನೀನು ರಾವಣನ ಪುತ್ರನಾಗಿ ಅವನಿಗೆ ಪ್ರಿಯವಾದ ಮಾತುಗಳನ್ನೇ ಆಡಿರುವೆ. ಆದರೆ ಫಲಿತಾಂಶವನ್ನು ಯೋಚಿಸಿದರೆ ನೀನು ನಿನ್ನ ತಂದೆಯ ಶತ್ರುವೆಂದೇ ಹೇಳಬೇಕಾಗುತ್ತದೆ. ಹೌದು ಮೇಘನಾದ, ರಾಮನಿಂದ ರಾಕ್ಷಸ ಕುಲದ ನಾಶವಾಗುವುದೆಂದು ನಾನು ಹೇಳುತ್ತಿದ್ದರೂ ನೀನು ರಾಮನೊಂದಿಗೆ ಯುದ್ಧ ಮಾಡುವ ಆತುರ ತೋರುತ್ತಿರುವೆ. ನಿನ್ನ ಬುದ್ಧಿಗೆ ಮಂಕು ಕವಿದಿದೆ. ನಿನ್ನ ತಂದೆಯ ಅಧರ್ಮಕ್ಕೆ ನೀನೂ ಬೆಂಬಲವಾಗಿ ನಿಲ್ಲುತ್ತಿರುವುದರಿಂದ ನೀವಿಬ್ಬರೂ ವಧಾರರಾಗುತ್ತೀರಿ. ಸದ್ದು ಶಾಂತರಾಗಿ ರಾಕ್ಷಸ ಮಿತ್ರರೇ, ಶಾಂತರಾಗಿ. ವಿಭೀಷಣನು ತನ್ನ ಅಭಿಪ್ರಾಯವನ್ನು ತಿಳಿಸಲಿ. ಅದನ್ನು ಕೇಳುವವರಿರಬೇಕಲ್ಲ. ಇರಲಿ. ವಿಭೀಷಣ, ನನ್ನನ್ನು ಮೇಘನಾದನನ್ನು ವದಾರ್ಹನೆಂದು ಹೇಳಿದೆಯಲ್ಲ, ಅದು ಹೇಗೆ? ಹೌದು, ಪರಸ್ತ್ರೀಯನ್ನು ಅಪಹರಿಸುವುದು ಅಧರ್ಮ, ಅದನ್ನು ಬೆಂಬಲಿಸುವುದು ಅಧರ್ಮವೇ. ಧರ್ಮದ ದೃಷ್ಟಿಯಿಂದ ಅಧರ್ಮಾಚರಣೆ ಮಾಡಿದ ಯಾವನೇ ಆದರೂ ವಧಾರನಾಗುತ್ತಾನೆ. ನೀನು ಮೋಹದಿಂದ ಮಾಡಿದ ಪಾಪವನ್ನು ಸಮರ್ಥಿಸಿಕೊಳ್ಳುತ್ತಿರುವೆ. ನಿನ್ನ ಪುತ್ರ ಶೌರ್ಯ ಅಹಂಕಾರದಿಂದ ಹಿರಿಯರೆಂಬ ಸೌಜನ್ಯವಿಲ್ಲದೆ ಉದ್ಧಟದಿಂದ ಕಠಿಣವಾದ ಮಾತುಗಳನ್ನಾಡುತ್ತಿದ್ದಾನೆ. ಧರ್ಮ ಪಾಲಕನಾದ ಆ ರಾಮ ಅಧರ್ಮೀಯರನ್ನು ಸಮ್ಮರಿಸುವುದು ತನ್ನ ಕರ್ತವ್ಯವೆಂದು ತಿಳಿದಿದ್ದಾನೆ. ಅಂದರೆ ಈಗ ನಾವೇನು ಮಾಡಬೇಕೆಂದು ನಿನ್ನ ಅರ್ಥ? ರಾವಣೇಶ್ವರ, ನಾನು ನಿನ್ನ ಸಹೋದರ, ನಿನ್ನ ಸುಖ ಜೀವನವನ್ನು ಬಯಸುತ್ತೇನೆ. ನೀನು ಅಕಾಲ ಮರಣಕ್ಕೆ ತುತ್ತಾಗಬಾರದೆಂದು ಬಯಸುತ್ತೇನೆ. ದಯಮಾಡಿ ನನ್ನ ಮಾತನ್ನು ಕೇಳು. ಅಮೂಲ್ಯ ವಸ್ತುಗಳೊಂದಿಗೆ ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಈ ಲಂಕೆಯನ್ನೂ ಉಳಿಸು, ನಮ್ಮ ರಾಕ್ಷಸ ಕುಲವನ್ನೂ ಉಳಿಸು. ಈ ವಿಭೀಷಣ ಉದ್ದೇಶವೇನೆಂದು ನೀವೆಲ್ಲ ಕೇಳಿದ್ದೀರಿ. ಇದಕ್ಕೆ ನೀವೆಲ್ಲ ಒಪ್ಪುತ್ತೀರಾ? ಇದಕ್ಕೆ ನನ್ನ ಸಮ್ಮತಿ ಇದೆಯೇ ಎಂದು ನೀವೆಲ್ಲ ಕೇಳುತ್ತೀರೆಂದು ನನಗೆ ಗೊತ್ತು. ಹೇಳುತ್ತೇನೆ, ಖಂಡಿತ ಹೇಳುತ್ತೇನೆ. ತ್ರಿಜಟೆ, ರಾವಣ ನನ್ನನ್ನು ಗೌರವಪೂರ್ವಕವಾಗಿ ನನ್ನ ಪತಿ ಪುರುಷೋತ್ತಮನಾದ ಶ್ರೀರಾಮನಿಗೆ ಒಪ್ಪಿಸುವುದಿಲ್ಲ ಎನ್ನುತ್ತೀಯಾ? ರಾವಣೇಶ್ವರ ತನ್ನ ಸೋದರ ವಿಭೀಷಣನ ಮಾತುಗಳನ್ನು ಕೇಳಿದರೆ ಮಾತ್ರ ಅದು ಸಾಧ್ಯ. ಆದರೆ ವಿಪರ್ಯಾಸವೆಂದರೆ ರಾವಣನಾಗಲಿ, ಕುಂಭಕರ್ಣ, ಇಂದ್ರಜಿತು ಮೊದಲಾದ ರಾಕ್ಷಸ ವೀರರಲ್ಲಿ ಯಾರೊಬ್ಬರು
ವಿಭೀಷಣ ಪ್ರಭುಗಳ ಮಾತುಗಳಿಗೆ ಬೆಂಬಲ ನೀಡುತ್ತಿಲ್ಲ. ನನ್ನ ಪ್ರಾರ್ಥನೆಯನ್ನು ಮಾತೆ ಕೈಕಸಿಯವರ ಒತ್ತಾಯದ ಮಾತನ್ನು ಕೇಳದ ಮೇಲೆ ಇನ್ಯಾರ ಮಾತನ್ನು ತಾನೇ ಕೇಳುತ್ತಾರೆ? ತ್ರಿಜಟೆ, ಹಾಗಾದರೆ ನಾನು ನನ್ನ ಸ್ವಾಮಿಯನ್ನು ಸೇರಬೇಕಾದರೆ ಈ ಲಂಕೆಯಲ್ಲಿ ಘೋರವಾದ ಯುದ್ಧ ನಡೆಯಬೇಕೇ? ನಾನು ಕಂಡ ಕನಸಂತೆ ಅದೇ ಸಾಧ್ಯ ಸೀತೆ. ಈ ಲಂಕೆಯ ವೈಭವ ನಾಶವಾಗುವುದೆನಿಸುತ್ತದೆ. ಆ ಕನಸಿನಲ್ಲಿ ನಮ್ಮ ಪ್ರಭುಗಳು ವಿಕಾರವಾಗಿ ಕಿರುಚುತ್ತಾ ದಕ್ಷಿಣ ದಿಕ್ಕಿಗೆ ಸಾಗುತ್ತಿರುವುದನ್ನು ನಾನು ಕಂಡೆ. ಅದನ್ನು ನೆನೆಸಿಕೊಂಡರೆ ಈ ಲಂಕೆಗೆ ಒದಗಲಿರುವ ಭೀಕರ ದುರಂತ ತಪ್ಪುವುದಿಲ್ಲವೆನಿಸುತ್ತದೆ. ಅಯ್ಯೋ ದೇವರೇ, ತ್ರಿಜಟೆ ಕಂಡ ಕನಸು ನನಸಾದರೆ ಇಲ್ಲಿ ಯಾರೂ ಉಳಿಯುವುದಿಲ್ಲ, ಏನೂ ಉಳಿಯುವುದಿಲ್ಲ. ನನ್ನ ಸ್ವಾಮಿಯನ್ನು ಹೇಗಾದರೂ ಉಳಿಸಿಕೊಳ್ಳಲೇಬೇಕು. ಏನಾದರೂ ಮಾಡಿ ಈ ಯುದ್ಧವನ್ನು ತಪ್ಪಿಸಲೇಬೇಕು. ಆದರೆ ಹೇಗೆ? ಇದು ಯಾರಿಂದ ಸಾಧ್ಯ? ಹೌದು, ಇದು ವಿಭೀಷಣನಿಂದಲೇ ಸಾಧ್ಯ. ಅವನನ್ನೇ ಬೇಡಿಕೊಳ್ಳಬೇಕು. ಈ ದುರಂತವನ್ನು ತಡೆಯಲೇಬೇಕು. ಸಾಧ್ಯವಿಲ್ಲ. ಈ ವಿಭೀಷಣನ ಮಾತುಗಳನ್ನು ಒಪ್ಪಲು ಖಂಡಿತ ಸಾಧ್ಯವಿಲ್ಲ. ಎಂದಿಗೂ ಯಾವ ಕಾರಣಕ್ಕೂ ಸೀತೆಯನ್ನು ರಾಮನಿಗೆ ಹಿಂದಿರುಗಿಸುವುದಿಲ್ಲ. ನನ್ನ ನಿರ್ಧಾರವನ್ನು ನೀವೆಲ್ಲ ಒಪ್ಪುತ್ತೀರಾ? ನಿಮಗೆಲ್ಲರಿಗೂ ಇನ್ನೊಂದು ಮುಖ್ಯವಾದ ವಿಷಯವನ್ನು ತಿಳಿಸುತ್ತೇನೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಶತ್ರುವಿನ ಜೊತೆ ಇರಬಹುದು, ವಿಷ ಸರ್ಪಗಳ ಜೊತೆ ಇರಬಹುದು, ಆದರೆ ಮಿತ್ರನ ವೇಷದಲ್ಲಿ ಶತ್ರುವಿಗೆ ಹಿತ ಬಯಸುವವರ ಜೊತೆ ಖಂಡಿತ ಇರಕೂಡದು. ಅದು ಎಷ್ಟು ಅಪಾಯಕಾರಿ ಎಂಬುದು ನಿಮಗೆಲ್ಲ ತಿಳಿದಿದೆಯಷ್ಟೇ. ನಮಗೆ ಅಗ್ನಿಯ ಭಯವಿಲ್ಲ, ಅಸ್ತ್ರ ಶಸ್ತ್ರಗಳ ಭಯವಿಲ್ಲ, ಶತ್ರುಗಳ ಪರಾಕ್ರಮದ ಬಗ್ಗೆ ಭಯವಿಲ್ಲ. ಭಯವಿರುವುದು, ಭಯ ಪಡಬೇಕಾದದ್ದು ಸ್ವಾರ್ಥಿಗಳಾದ ಜ್ಞಾತಿಗಳಲ್ಲಿ. ಮಿತ್ರನ ವೇಷದ ಶತ್ರು, ಸ್ವಾರ್ಥಿಯಾದ ಜ್ಞಾತಿ ಎಂದು ನೀನು ನಿನ್ನ ಅಭಿಪ್ರಾಯವನ್ನು ತಿಳಿಸಿದರೆ ನಿನ್ನನ್ನು ತಡೆಯುವವರು ಯಾರು? ನಿನ್ನ ಎಲ್ಲ ಮಾತಿಗೂ ಜೈ ಎನ್ನುವ ಇವರು ಈ ಮಾತಿಗೂ ಜೈ ಎನ್ನುತ್ತಾರೆ. ಸಹೋದರ, ಹೀಗೆ ಸುತ್ತಿ ಬಳಸಿ ಮಾತನಾಡುವ ಬದಲು ನನಗೇ ನೇರವಾಗಿ ಹೇಳಬಹುದು. ಹೇಳುತ್ತೇನೆ ವಿಭೀಷಣ, ಹೇಳುತ್ತೇನೆ. ನನಗೆ ಯಾರ ಭಯವೂ ಇಲ್ಲ. ನಿನ್ನ ವಿಷಯದಲ್ಲಿ ನನ್ನ ಅಭಿಪ್ರಾಯ ಅದೇ. ಕಹಿಯೇ ರುಚಿಯಾದವನಿಗೆ ಸಿಹಿ ರುಚಿಸಲು ಹೇಗೆ ಸಾಧ್ಯ? ವಿಭೀಷಣ ಸರ್ವಲೋಕ ಸಮ್ಮಾನಿತ, ಅಪಾರ ಸಂಪತ್ತಿನ ಒಡೆಯ, ಸತ್ಕುಲ ಪ್ರಸೂತ, ಶತ್ರುಭಂಜಕ, ಇಂಥ ಮಹಾಮಹಿಮನಾದ ನನಗೆ ನೀನು ಕೊಡುವ ಉಪದೇಶ ಇದೆಯೇನು? ಅಗ್ರಜ, ಈ ಅಹಂಕಾರ, ಈ ವೈಭವ ಯಾವುದೂ ಶಾಶ್ವತವಲ್ಲ. ವಿಭೀಷಣ, ಸಾಕು ನಿಲ್ಲಿಸು. ನೀನು ರಾಕ್ಷಸ ಕುಲಕ್ಕೆ ಕಳಂಕ. ಬೇರೆ ಯಾರಾದರೂ ಈ ಮಾತುಗಳನ್ನಾಡಿದ್ದರೆ ಅವರ ಶಿರ ಉಳಿಯುತ್ತಿರಲಿಲ್ಲ. ಕೊನೆಯದಾಗಿ ಕೇಳುತ್ತಿದ್ದೇನೆ, ನೀನು ನನ್ನ ಪರವೋ ಶತ್ರುವಿನ ಪರವೋ? ಸ್ಪಷ್ಟವಾಗಿ ಹೇಳು. ಸುರ್ಮೆ, ಸುರ್ಮೆ, ಸುರ್ಮೆ. ಅಕ್ಕ, ಮಂಡೋದರಿ, ನನ್ನ ಅರಮನೆಯಲ್ಲಿ ನಿನ್ನನ್ನು ಕಂಡು ಪರಮಾನಂದವಾಯಿತು. ಸುರ್ಮೆ, ಕ್ಷೇಮವೇ? ಬಾ ಅಕ್ಕ, ಬಾ ಅಕ್ಕ.
ಕುಳಿತುಕೋ. ಅಕ್ಕ, ಕ್ಷೇಮವೇ ಎಂದು ಕೇಳಿದೆಯಲ್ಲವೇ? ಈ ವಿಷಾದ ಬೇಕೆ ಸುರಮೆ? ಪತಿಯು ಕ್ಷೇಮವಾಗಿದ್ದರೆ ತಾನೆ ಸತಿಯು ಕ್ಷೇಮವಾಗಿರುವುದು. ಅದಿರಲಿ, ನೀನು ಕ್ಷೇಮವಾಗಿರುವೆಯಾ? ಸುರಮೆ, ನನ್ನ ಪರಿಸ್ಥಿತಿ ಈ ಲಂಕೆಗೆ ತಿಳಿದಿದೆ. ಸೀತಾಪತಿ ರಾಮಚಂದ್ರನು ಅಸಂಖ್ಯಾತ ವಾನರ ಸೈನ್ಯದೊಂದಿಗೆ ಸಮುದ್ರ ತೀರದಲ್ಲಿ ಬೀಡು ಬಿಟ್ಟಿರುವುದು ಎಲ್ಲರಿಗೂ ತಿಳಿದಿದೆ. ಅವನು ಯಾವ ಕ್ಷಣದಲ್ಲಾದರೂ ಸಮುದ್ರವನ್ನು ದಾಟಿ ಲಂಕೆಯ ಮೇಲೆ ಆಕ್ರಮಣ ಮಾಡಬಹುದು. ಹಾಗೇನಾದರೂ ಆದರೆ ಯಾರು ಕ್ಷೇಮವಾಗಿರುತ್ತಾರೆ ಸುರಮೆ? ನಿಜ ಮಂಡೋದರಿ, ಆ ಹನುಮಂತ ಲಂಕೆಗೆ ಬೆಂಕಿ ಇಟ್ಟಾಗ ಸಂಭವಿಸಿದ ಅನಾಹುತವನ್ನು ನೆನೆದರೆ ಜೀವ ನಡುಗುತ್ತದೆ. ಇನ್ನು ವಾನರ ಸೈನ್ಯದೊಂದಿಗೆ ರಾಮ ಇಲ್ಲಿಗೆ ಬಂದಾಗ ಏನಾಗಬಹುದೆಂದು ನೆನೆಯುವುದೇ ಕಷ್ಟವಾಗಿದೆ. ಅದನ್ನೇ ಬಯಸಿದರೆ ಅದು ತಪ್ಪುತ್ತದೆಯೇ ಸುರಮೆ? ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿನೆಯೋ ಇಲ್ಲದ ವೃಕ್ಷದ ಹಾಗೆ. ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿನೆಯೋ ಇರದ ವೃಕ್ಷದ ಹಾಗೆ. ನೀವಿರದೆ ನಾನು, ನೀರಿರದ ಮೀನು, ನಿಮಗಾಗಿ ನಾನು ಬದುಕಿರುವೆನು ಇನ್ನೂ. ನೀವಿರದೆ ನಾನು, ನೀರಿರದ ಮೀನು, ನಿಮಗಾಗಿಯೇ ನಾನು ಬದುಕಿರುವೆನು ಇನ್ನೂ. ಗ್ರಹಣ ಹಿಡಿದಿಹ ರವಿಯ ಹಾಗೆ, ಮೂಕವಾಗಿಯ ಕವಿಯ ಹಾಗೆ. ಗ್ರಹಣ ಹಿಡಿದಿಹ ರವಿಯ ಹಾಗೆ, ಮೂಕವಾಗಿಯ ಕವಿಯ ಹಾಗೆ. ನೀನಿರದೆ ನಾನು ರವೀರದ ಬಾನು, ನಿನಗಾಗಿಯೇ ನಾನು ಬಂದಿಹೇನು ಇನ್ನೂ. ನೀನಿರದೆ ನಾನು ರವೀರದ ಬಾನು, ನಿನಗಾಗಿಯೇ ನಾನು ಬಂದಿಹೇನು ಇನ್ನೂ. ವಿಭೀಷಣ, ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಅವಕಾಶ ನೀಡಿದ್ದಾಯಿತು. ನೀನು ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಆಯಿತು. ನೀನು ಹೇಳಿದೆ ಎಂದು ಒಪ್ಪಬೇಕಾಗಿಲ್ಲ, ನಾನು ಅದನ್ನು ಒಪ್ಪುವುದೂ ಇಲ್ಲ. ಹಾಗೆ ನೋಡಿದರೆ ನೀನು ನನ್ನ ಸಹೋದರ ಎಂಬ ಒಂದೇ ಒಂದು ಕಾರಣಕ್ಕೆ ನಿನ್ನ ಒತ್ತಡತನದ ಮಾತುಗಳಿಗೆ ಶಿಕ್ಷೆ ಕೊಡದೆ ಬಿಟ್ಟಿದ್ದೇನೆ. ವಿಭೀಷಣ, ಕಡೆಯದಾಗಿ ಕೇಳುತ್ತಿದ್ದೇನೆ, ನೀನು ನನ್ನ ಪರವೋ ವಿರೋಧವೋ ಸ್ಪಷ್ಟವಾಗಿ ಹೇಳು. ರಾವಣೇಶ್ವರ,
ಪ್ರಾಣಕ್ಕೆ ಹೆದರಿ ನಾನು ಸತ್ಯವನ್ನು ಮುಚ್ಚಿಡಲಾರೆ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅಧರ್ಮವನ್ನು ಬೆಂಬಲಿಸಲಾರೆ. ವಿಭೀಷಣ, ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚಿದ್ದೇನೆ. ನೀನು ನಿನ್ನ ಆತ್ಮಸಾಕ್ಷಿಗೆ ತಕ್ಕಂತೆಯೇ ಮಾತನಾಡು. ಆತ್ಮಸಾಕ್ಷಿಗೆ ಅನುಗುಣವಾಗಿಯೇ ನಡೆದುಕೋ. ಎಷ್ಟೇ ಆಗಲಿ ನೀನು ನಮ್ಮ ಸೋದರ. ಅಗ್ರಜನ ಕೋಪದಿಂದ ನಿನ್ನನ್ನು ನಾನು ರಕ್ಷಿಸುತ್ತೇನೆ. ಹೇಳಬೇಕು ಅಂತ ಅನ್ನಿಸಿದನೆಲ್ಲ ಹೇಳಿಬಿಡು. ಖಂಡಿತವಾಗಿ ಹೇಳುತ್ತೇನೆ ಕುಂಭಕರ್ಣ. ಯಾರೂ ನನ್ನನ್ನು ರಕ್ಷಿಸದಿದ್ದರೂ ನಾನು ಹೇಳಬೇಕೆಂದಿರುವುದನ್ನು ಹೇಳಿಯೇ ತೀರುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.